ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜನವರಿ ತಿಂಗಳಲ್ಲಿ ಜನಿಸಿದವರು ಎಷ್ಟು ಭಾಗ್ಯಶಾಲಿಯಾಗಿರ್ತಾರೆ, ಜನವರಿ ತಿಂಗಳಲ್ಲಿ ಜನಿಸಿದವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಕ್ವಾಲಿಟೀಸ್ ಏನು ಅಂತ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಜನವರಿ ತಿಂಗಳಲ್ಲಿ ಜನಿಸಿದವರು ಬಹಳ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಇವರ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೈ ಆಗಿರುತ್ತೆ. ತಾನು ಇರುವ ಕಡೆ ಜೀವಕಳೆಯನ್ನು ತುಂಬುತ್ತಾರೆ. ಅಂದರೆ ಜನವರಿ ತಿಂಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಎಲ್ಲಿರ್ತಾರೋ ಅಲ್ಲಿ ತುಂಬ ಲವಲವಿಕೆಯಿಂದ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳನ್ನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ. ತನ್ನ ಮನಸ್ಸಿನ ದುಃಖಗಳನ್ನು ಯಾರ ಮುಂದೆಯೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಜನವರಿ ತಿಂಗಳಲ್ಲಿ ಜನಿಸಿದವರು ತನ್ನ ಲೈಫಲ್ಲಿ ಏನನ್ನಾದರೂ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ತಾರೆ. ಪ್ರತಿದಿನ ಇವರಿಗೆ ಒಂದು ಹೊಸ ಗೋಲ್ ಸೆಟ್ ಮಾಡ್ಕೊಳ್ತಾನೆ ಇರ್ತಾರೆ. ಆ ಗೋಲನ್ನು ರೀಚ್ ಆಗೋದಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಅದೃಷ್ಟಕ್ಕಿಂತ ಸತತ ಪ್ರಯತ್ನ ಮಾಡುವುದರಿಂದ ಜಯ ಸಿಗುತ್ತದೆ ಎಂಬಂತಹ ನಂಬಿಕೆಯನ್ನು ಇಟ್ಟಿರ್ತಾರೆ. ಇವರು ಯಾವಾಗಲೂ ಸತ್ಯವನ್ನೇ ಮಾತನಾಡ್ತಾರೆ, ಸುಳ್ಳು ಹೇಳುವವರಿಂದ ದೂರ ಇರಲು ಇಷ್ಟಪಡ್ತಾರೆ. ಇವರು ಬಹಳ ಟ್ರಾನ್ಸ್ಪರೆಂಟಾಗಿ ಮಾತನಾಡ್ತಾರೆ, ನೇರವಾಗಿ ಸ್ಪಷ್ಟವಾಗಿ ಮಾತನಾಡುವವರಾಗಿರ್ತಾರೆ. ಇದರಿಂದ ಇವರಿಗೆ ಗುಪ್ತ ಶತ್ರುಗಳು ಜಾಸ್ತಿ ಇರ್ತಾರೆ ಅಂತಲೇ ಹೇಳಬಹುದು. ಕ್ವಿಕ್ ಡಿಸಿಷನ್ ತಗೊಳ್ತಾರೆ, ಏನಾದರೂ ಸರಿ ಶೀಘ್ರ ನಿರ್ಧಾರವನ್ನು ತೆಗೆದುಕೊಳ್ಳುವರಲ್ಲಿ ಮುಂದೆ ಇರ್ತಾರೆ. ಯಾರನ್ನು ಅಷ್ಟು ಸುಲಭವಾಗಿ ನಂಬೋ ವ್ಯಕ್ತಿಗಳಲ್ಲ ಇವರು. ತನ್ನ ಮನಸ್ಸಿನಲ್ಲಿಯೇ 108 ಪ್ರಶ್ನೆಗಳನ್ನು, ಅನುಮಾನಗಳನ್ನು ಹಾಕಿಕೊಳ್ತಾನೆ ಇರ್ತಾರೆ. ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಪೂರ್ಣ ಮನಸ್ಸಿನಿಂದ ನಂಬುತ್ತಾರೆ. ತನ್ನ ಲೈಫಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡುವಂತಹ ಕಾರಣದಿಂದ ಜನವರಿ ತಿಂಗಳಲ್ಲಿ ಜನಿಸಿದವರು ಒಳ್ಳೆ ರಿಸರ್ಚ್ ಫೀಲ್ಡಲ್ಲಿ ಸಕ್ಸಸ್ಸನ್ನು ಕಾಣಬಹುದು, ಟೆಕ್ನಾಲಜಿ ಫೀಲ್ಡಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಜನವರಿ ತಿಂಗಳಲ್ಲಿ ಜನಿಸಿದವರು ತನ್ನ ತಂದೆಯಿಂದ ದೂರದಲ್ಲಿ ಬದುಕುವಂತಹ ಪರಿಸ್ಥಿತಿ ಕಂಡುಬರುತ್ತದೆ. ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಜಾಬ್ಗೋಸ್ಕರ ತನ್ನ ತಂದೆಯಿಂದ ಮನೆಯಿಂದ ದೂರದಲ್ಲಿ ವಾಸವಾಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇವರ ಲೈಫಲ್ಲಿ. ಚಿಕ್ಕ ವಯಸ್ಸಿಗೆ ತನ್ನ ತಂದೆಯನ್ನು ಕಳ್ಕೊಳ್ಬಹುದು. ಈ ಕಾರಣದಿಂದ ತನ್ನ ಕುಟುಂಬದ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ಹಾಕಿಕೊಳ್ತಾರೆ. ಜವಾಬ್ದಾರಿಯನ್ನು ಬಹಳ ಬುದ್ಧಿವಂತಿಕೆಯಿಂದ ಹಾಗೂ ಸಂಬಂಧಗಳನ್ನು ಅಷ್ಟೇ ಬಹಳ ಚೆನ್ನಾಗಿ ನಿಭಾಯಿಸುವವರಾಗಿರ್ತಾರೆ. ಜನವರಿ ತಿಂಗಳಲ್ಲಿ ಜನಿಸಿದವರು ಎಷ್ಟೇ ವಯಸ್ಸಾದರೂ ಅವರಲ್ಲಿ ಸುಸ್ತು ಅಂತ ಫೀಲ್ ಆಗೋದೇ ಇಲ್ಲ. ಕೂತ್ಕೊಳ್ಳೋರೇ ಅಲ್ಲ, ಅವರು ಬಹಳ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಯಂಗಾಗಿ ಕಾಣಿಸ್ತಾರೆ. ಚಿಕ್ಕ ಮಕ್ಕಳ ರೀತಿ ಬಹಳ ಲವಲವಿಕೆಯಿಂದ, ಚಟುವಟಿಕೆಯಿಂದ ಕೂಡಿರ್ತಾರೆ. ದೊಡ್ಡವರಿಗೆ, ಗುರು ಹಿರಿಯರಿಗೆ ಬಹಳ ಗೌರವದಿಂದ, ವಿನಮ್ರದಿಂದ ಮಾತನಾಡಿಸ್ತಾರೆ. ತುಂಬ ದಯಾವಂತರಾಗಿರ್ತಾರೆ. ದಯೆ, ಕರುಣೆ ಇವರಲ್ಲಿ ಜಾಸ್ತಿನೇ ಇರುತ್ತೆ. ಗುಂಪಿನಲ್ಲಿ ಇದ್ದರೂ ಎದ್ದು ಕಾಣುವಂತಹ ವ್ಯಕ್ತಿತ್ವ ಇವರದಾಗಿರುತ್ತೆ. ಸ್ವತಂತ್ರವಾಗಿ ಇರಲು ಇಷ್ಟಪಡ್ತಾರೆ. ಯಾರ ಹಂಗಿನಲ್ಲೂ ಬದುಕಲು ಇವರಿಗೆ ಇಷ್ಟ ಆಗೋದಿಲ್ಲ. ಬಹಳ ಸ್ವಾಭಿಮಾನಿಗಳಾಗಿರ್ತಾರೆ, ತುಂಬ ಡಿಸಿಪ್ಲಿನ್ ಆಗಿರ್ತಾರೆ, ವೆಲ್ ಆರ್ಗನೈಸ್ಡ್ ಆಗಿರ್ತಾರೆ. ಇವರು ಸ್ಟ್ರಾಂಗ್ ಲೀಡರ್ಗಳಾಗಿರ್ತಾರೆ. ಅಂದರೆ ಒಳ್ಳೆ ನಾಯಕತ್ವದ ಗುಣ ಇವರಲ್ಲಿ ಕಾಣಬಹುದು. ಯಾವುದೇ ಕೆಲಸವಾದರೂ ಇನಿಷಿಯೇಟ್ ತಗೊಂಡು ಅದನ್ನು ಸರಿಯಾಗಿ ಟೈಮ್ಗೆ ಮಾಡಿ ಮುಗಿಸುವವರಾಗಿರ್ತಾರೆ. ಇವರು ನಿದ್ದೆ ಮಾಡುವಂತಹ ಸಮಯ ಬಹಳ ಕಡಿಮೆ, ಯಾಕಂದರೆ ಸದಾ ಕೆಲಸ ಮಾಡುವ ಪ್ರವೃತ್ತಿಯವರು. ಇವರನ್ನು ವರ್ಕೋಹಾಲಿಕ್ ಅಂತಲೂ ಕರೀಬಹುದು. ಇವರು ತುಂಬ ಸ್ಪಿರಿಚುಯಲ್ ಆಗಿರ್ತಾರೆ, ದೇವರಲ್ಲಿ ಬಲವಾದ ನಂಬಿಕೆಯನ್ನು ಇಟ್ಟಿರ್ತಾರೆ, ಆಧ್ಯಾತ್ಮಿಕ ಪುಸ್ತಕದ ಕಡೆಗೆ ಹೆಚ್ಚು ಒಲವನ್ನು ಇಟ್ಕೊಂಡಿರ್ತಾರೆ. ಸುಭಾಷ್ ಚಂದ್ರ ಬೋಸ್, ಫೇಮಸ್ ಕ್ರಿಕೆಟರ್ ಕಪಿಲ್ ದೇವ್, ರಾಹುಲ್ ದ್ರಾವಿಡ್, ಸ್ವಾಮಿ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿರುವುದು ಜನವರಿ ತಿಂಗಳಲ್ಲೇ. ಜನವರಿ ತಿಂಗಳಲ್ಲಿ ಹುಟ್ಟಿದವರು ತನ್ನ ಕುಟುಂಬದವರನ್ನು ಬಹಳ ಪ್ರೀತಿಸುತ್ತಾರೆ ಮತ್ತು ತನ್ನ ಮಾತನ್ನು ಅವರು ಕೇಳದೇ ಇದ್ದಾಗ ಕೋಪನೂ ಮಾಡ್ಕೊಳ್ತಾರೆ. ಎಲ್ಲರೂ ಪರ್ಫೆಕ್ಟಾಗಿ ಇರಬೇಕು ಅಂದ್ಕೊಳ್ತಾರೆ. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್ ಅಲ್ವಾ. ಅದಕ್ಕೋಸ್ಕರ ಎಲ್ಲರೂ ಪರ್ಫೆಕ್ಟಾಗಿ ಇರಬೇಕು ಅಂದ್ಕೊಳ್ಳೋದನ್ನು ಬಿಡಬೇಕಾಗುತ್ತೆ ಇವರು. ಮತ್ತು ಸ್ವಲ್ಪ ಈಗೋಯಿಸ್ಟಿಕ್ ಅನ್ನಿಸ್ತಾರೆ, ಅಹಮ್ಮನ್ನು ಬಿಡಬೇಕು. ಬೇರೆಯವರ ಮಾತನ್ನು ಇವರು ಕೇಳೋದಿಲ್ಲ. ತನ್ನ ಮೇಲೆ ಯಾರಾದರೂ ಅಧಿಕಾರ ಚಲಾಯಿಸಿದರೆ ಇವರಿಗೆ ಇಷ್ಟ ಆಗೋದಿಲ್ಲ. ತುಂಬ ಹೆಲ್ತ್ ಕಾನ್ಷಿಯಸ್ ಪರ್ಸನ್ ಆಗಿರ್ತಾರೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಕೊಂಡಿರ್ತಾರೆ. ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾರೆ. ತುಂಬ ಕಾನ್ಷಿಯಸ್ ಆಗಿರ್ತಾರೆ ಆರೋಗ್ಯದ ವಿಚಾರದಲ್ಲಿ. ಜನವರಿ ತಿಂಗಳಲ್ಲಿ ಜನಿಸಿದವರು ಪ್ರತಿದಿನ ಸೂರ್ಯನ ಕಿರಣದಲ್ಲಿ 5 ರಿಂದ 10 ನಿಮಿಷ ಕುಳಿತುಕೊಳ್ಳುವುದರಿಂದ, ಅಂದರೆ 10 ನಿಮಿಷ ಸೂರ್ಯನ ಕಿರಣದಲ್ಲಿ ಕುಳಿತುಕೊಳ್ಳುವುದರಿಂದ ಇವರ ಆರೋಗ್ಯದಲ್ಲಿ ಹೆಚ್ಚಿನ ವೃದ್ಧಿಯನ್ನು ಕಾಣಬಹುದು. ಜೊತೆಗೆ ಇವರ ಲೈಫಲ್ಲಿ ಬರುವಂತಹ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡಿಕೊಳ್ಬಹುದು. ತುಂಬ ಬ್ಯಾಲೆನ್ಸ್ಡ್ ಆಗಿ ಇರಬಹುದು. ಜನವರಿ ತಿಂಗಳಲ್ಲಿ ಹುಟ್ಟಿದವರು ಬಹಳ ಬೇಗ ಕೋಪ ಮಾಡಿಕೊಳ್ಳುತ್ತಾರೆ. ಈ ಕೋಪದ ಗುಣದಿಂದ ಇವರನ್ನು ಕಂಡರೆ
ಕೆಲವು ಜನ ಭಯ ಪಡ್ತಾರೆ. ಆದರೆ ಇವರು ಎಷ್ಟೇ ಕೋಪಿಷ್ಟರಂತೆ ಕಂಡರೂ ಮನಸ್ಸಿನಿಂದ ಬಹಳ ಮೃದುವಾಗಿರ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ, ತುಂಬ ಎಮೋಷ್ನಲ್ ಆಗಿರ್ತಾರೆ. ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಹೊರಗಡೆ. ತನ್ನ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಕಷ್ಟ ಅಂತ ಬಂದರೆ ಸಹಾಯ ಮಾಡುವ ಗುಣ ಇವರಲ್ಲಿ ಕಾಣಬಹುದು. ಇವರು ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ಅಂದರೆ ತನ್ನ ಕುಟುಂಬದವರನ್ನು ಹೆಚ್ಚು ಪ್ರೀತಿಸುತ್ತಾರೆ. ಇವರು ನೆಗೆಟಿವ್ ಎಮೋಷನ್ಸ್ನ ಇಟ್ಕೊಳ್ಳೋದಿಲ್ಲ. ಇವರು ಫ್ರೆಂಡ್ಶಿಪ್ ವಿಚಾರದಲ್ಲಿ ಬಹಳ ಸೆಲೆಕ್ಟಿವ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡುವ ಮುಂಚೆ ಮೊದಲು ಯೋಚನೆ ಮಾಡ್ತಾರೆ, ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇವರು ಕೆಲಸ ಮಾಡುವ ರೀತಿ, ಇವರ ಡೆಡಿಕೇಟಿವ್ ಗುಣಗಳಿಂದ ಎಲ್ಲರನ್ನ ಇನ್ಸ್ಪೈರ್ ಮಾಡ್ತಾರೆ. ಇವರು ಬಹಳ ಎತ್ತರದ ಪದವಿಯನ್ನು ಪಡೆಯಲು ಬಯಸುವವರಾಗಿರ್ತಾರೆ. ಬಹಳ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಅಂದರೆ ತುಂಬ ಆಂಬಿಷಿಯಸ್ ಪರ್ಸನ್ ಅಂತಲೇ ಹೇಳ್ಬಹುದು ಜನವರಿ ತಿಂಗಳಲ್ಲಿ ಹುಟ್ಟಿದವರನ್ನು. ಇವರು ತನ್ನ ಸ್ವಪ್ರಯತ್ನದಿಂದ, ಅಂದರೆ ತನ್ನ ಸ್ವಂತ ದುಡಿಮೆಯಿಂದ ದುಡಿದು ಭೂಮಿ ಆಸ್ತಿ ಖರೀದಿ ಮಾಡುವಂತಹ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ದೇವರ ಆಶೀರ್ವಾದನೂ ಇವರ ಮೇಲೆ ಸದಾ ಇದ್ದೇ ಇರುತ್ತದೆ. ಆದ್ದರಿಂದ ಜನವರಿ ತಿಂಗಳಲ್ಲಿ ಹುಟ್ಟಿದವರು ಬಹಳ ಅದೃಷ್ಟವಂತರು ಅಂತಲೇ ಹೇಳಬಹುದು. ಇವಿಷ್ಟು ವಿಚಾರಗಳು ಜನವರಿ ತಿಂಗಳಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.